ಪುರಾಣ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ, ರಸ್ತೆಗಿಳಿದ ರಥದ ಚಕ್ರ ತಪ್ಪಿದ ಭಾರೀ ಅನಾಹುತ. ಅದ್ದೂರಿ ಶ್ರೀ ಮಳ್ಳೂರಾಂಬದೇವಿ ಬ್ರಹ್ಮರಥೋತ್ಸವ, ಗಮನ ಸೆಳೆದ ಸಾಂಸ್ಕೃತಿಕ ಕಲಾ ತಂಡಗಳು, ಹರಿದು ಬಂದ ಭಕ್ತಸಾಗರ. ಕಾಂಗ್ರೆಸ್ ಪಾಳಯದಲ್ಲಿ ಬಣಬಡಿದಾಟ, ಅಧಿಕಾರದಿಂದ ಕೆಳಗಿಳಿಸಲು ಸ್ವಪಕ್ಷದವರಿಂದಲೇ ಹುನ್ನಾರ, ರಾಜೀನಾಮೆ ಹೆಸರಲ್ಲಿ ಐಡ್ರಾಮಾ. ಅಭಿವೃದ್ಧಿಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಡ್ಡಿ ಆರೋಪ, ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಹೇಳಿಕೆಗೆ ಕೆಂಡಾಮಂಡಲ, ಕೈ ಮುಖಂಡರ ಆಕ್ರೋಶ. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ. ಪುರಾಣ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಬ್ರಹ್ಮರಥೋತ್ಸವ ನಡೆದಿದ್ದು, ಈ ವರ್ಷ ನೂತನ ರಥಕ್ಕೆ ಚಾಲನೆ ನೀಡಲಾಯಿತು. ಅಲ್ಲದೆ ರಥದ ಚಕ್ರ ರಸ್ತೆ ಗುಂಡಿಗೆ ಹಿಡಿದು ಕೆಲಕಾಲ ಆತಂಕ ಸೃಷ್ಟಿಸಿತ್ತು. ಅದೃಷ್ಟವಶಾತ್ ಯಾವುದೇ ಅನಾಹುತ ಸಂಭವಿಸಲಿಲ್ಲ. ಚಿಕ್ಕಬಳ್ಳಾಪುರ ತಾಲೂಕಿನ ಬೋದಗಾನಹಳ್ಳಿ ಗ್ರಾಮದ ಬಳಿ ಇರುವ ರಂಗಸ್ಥಳದ ಪುರಾಣ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪೌರ್ಣಮಿ ಹಿನ್ನೆಲೆಯಲ್ಲಿ ಬ್ರಹ್ಮರಥೋತ್ಸವ ಅದ್ಧೂರಿಯಾಗಿ ನಡೆಯಿತು. ಬ್ರಹ್ಮರಥೋತ್ಸವದ ಅಂಗವಾಗಿ ಮುಂಜಾನೆಯಿಂದಲೇ ದೇವರಿಗೆ ಅಭಿಷೇಕ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಗಳು ನೆರವೇರಿದವು. ವಿಶೇಷವಾಗಿ ಬಣ್ಣ ಬಣ್ಣದ ಹೂಗಳಿಂದ ಸ್ವಾಮಿಗೆ ಅಲಂಕಾರ ಮಾಡಲಾಗಿತ್ತು. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿರುವ ಈ ದೇವಾಲಯವು ಹಲವು ವಿಶೇಷತೆಗಳಿಂದ ಕೂಡಿದೆ. ಬಿದಿರಿನ ಬುಟ್ಟಿ ಆಕಾರದಲ್ಲಿರುವ ಗರ್ಭಗುಡಿ, ಸಾಲಿಗ್ರಾಮ ಶಿಲೆಯಲ್ಲಿ ನಿರ್ಮಾಣವಾಗಿರುವ ಶ್ರೀದೇವಿ, ಭೂದೇವಿ ಸಹಿತ ಶ್ರೀ ರಂಗನಾಥ ಸ್ವಾಮಿಯ ಮೂರ್ತಿಯು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಎಂಬ ನಂಬಿಕೆ ಇಂದಿಗೂ ಇದೆ. ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು ತ್ರೇತಾಯುಗದ ಅಂತ್ಯದಲ್ಲಿ ರಾಮನ ಪಟ್ಟಾಭಿಷೇಕ ಆಗುತ್ತೆ. ರಂಗನಾಥ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ವಿಶೇಷವಾಗಿ ಅಲಂಕಾರ ಮಾಡಿದ್ದ ರಥದಲ್ಲಿಟ್ಟು ದೇವಾಲಯದ ಸುತ್ತು ಪ್ರದಕ್ಷಿಣೆ ಮಾಡಲಾಯಿತು. ಹರಕೆ ಹೊತ್ತ ಭಕ್ತರು ಧವನ, ಬಾಳೆಹಣ್ಣನ್ನು ರಥದ ಮೇಲೆ ಎಸೆದು ಇಷ್ಟಾರ್ಥಗಳನ್ನು ನೆರವೇರಿಸುವಂತೆ ಬೇಡಿಕೊಂಡರು. ಇದೇ ಮೊದಲ ಬಾರಿಗೆ ನೂತನ ರಥದಲ್ಲಿ ದೇವರ ಮೂರ್ತಿಯನ್ನ ಉತ್ಸವ ನಡೆಸಿದ್ದು ಗಮನ ಸೆಳೆಯಿತು. ಆದರೆ ಭಕ್ತಾದಿಗಳು ರಥವನ್ನು ದೇವಾಲಯದ ಸುತ್ತಲೂ ಎಳೆಯುತ್ತಿದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಚಕ್ರ ಹಳ್ಳಕ್ಕೆ ಇಳಿದು ಭಕ್ತಾದಿಗಳಲ್ಲಿ ಆತಂಕ ಮೂಡಿಸಿತ್ತು.
ಗ್ರಾಮದಲ್ಲಿ ನಾವು ವಾಸಿಸ್ತಿರೋದು. ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಿದೆ. ತುಂಬ ಇತಿಹಾಸದ ದೇವಸ್ಥಾನ, ವಿಜಯನಗರ ಸಾಮ್ರಾಜ್ಯದವ್ರು ಕಟ್ಟಿರೋ ದೇವಸ್ಥಾನ ಇದು, ರಂಗನಾಥ ಸ್ವಾಮಿ ದೇವಸ್ಥಾನ. ಪ್ರತಿ ಪೌರ್ಣಮಿಗೂ ತುಂಬ ಚೆನ್ನಾಗಿ ಮಾಡ್ತಾರೆ, ಗರುಡೋತ್ಸವ ಮಾಡ್ತಾರೆ. ಈ ವರ್ಷ ಪ್ರತಿ ವರ್ಷವೂ ರಥೋತ್ಸವ ಮಾಡ್ಕೊ ಬಂದಿದ್ದಾರೆ. ತುಂಬ ಖುಷಿ ಆಗುತ್ತೆ ರಥೋತ್ಸವದಲ್ಲಿ ಭಾಗಿಯಾಗೋದು. ನಾವು ಕುಟುಂಬ ಸಮೇತ ಬರ್ತೀವಿ. ನಮ್ಮ ತಂದೆಯವರು ಪ್ರತಿ ವರ್ಷವೂ ಪ್ರಸಾದ ಮಾಡಿಸ್ತಾರೆ ದೇವ್ರಿಗೆ ಅಂತ. ನಾವಿಲ್ಲಿ ಈ ಗ್ರಾಮದಲ್ಲಿರೋದು ತುಂಬ ಖುಷಿ ಆಗುತ್ತೆ. ಇಂಥ ದೊಡ್ಡ ದೇವಸ್ಥಾನ ಈ ಥರ ರಥೋತ್ಸವದಲ್ಲಿ ಭಾಗಿಯಾಗೋದು ತುಂಬ ಆನಂದ ಆಗುತ್ತೆ. ನಾವು ಒಂದು 10 ಇಯರ್ಸಿಂದ ಬರ್ತಾ ಇದ್ದೀವಿ. ಹುಡ್ದಾಗಿಂದನೂ ಅಮ್ಮ ಹೇಳ್ಕೊಟ್ಟಿದ್ದಾರೆ, ಬರಲೇಬೇಕು ಅಂತ ಬರ್ತಿದ್ದೀವಿ ಅಣ್ಣ. ಅಲ್ಲಿ ತುಂಬ ಭಯ ಆಯಿತು. ಅಲ್ಲಿ ಒಂದ್ಸರಿ ಒಂದು ಡೌನ್ ಕುಸಿದ್ಬಿಡ್ತು. ಮಹಿಳೆಯರು ಎಲ್ಲ ಎಳಿತಿದ್ರು, ಅದರಿಂದ ಭಯ ಆಯಿತು. ಆಮೇಲೆ ದೇವ್ರ ದಯೆ ತುಂಬ ಸಕ್ಸಸ್ ಆಗಿ ಮೂವ್ ಆಯಿತು ರಥ. ಎಲ್ಲರಿಗೂ ಭಯ ಆಯಿತು. ಸ್ವಾಮಿ ಕರುಣೆಯಿಂದ ಮುಂದುವರಿತು. ಯಾವತ್ತೂ ಈ ಥರ ಆಗಿರಲಿಲ್ಲ, ಬಟ್ ದೇವ್ರ ಆರಾಧನೆ, ದೇವ್ರ ಕೃಪೆಯಿಂದ ಸಕ್ಸಸ್ ಆಗಿ ರಥೋತ್ಸವ ಮುಂದುವರಿತು. ಇನ್ನು ತಾಲೂಕು ಆಡಳಿತಕ್ಕೆ ರಂಗನಾಥ ಸ್ವಾಮಿ ದೇವಾಲಯದಿಂದ ಲಕ್ಷಾಂತರ ರೂಪಾಯಿ ಆದಾಯ ಇದ್ದರೂ ಸಹ ದೇವಾಲಯದಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಇಲ್ಲ. ದೇವಸ್ಥಾನಕ್ಕೆ ಬರುವಂತಹ ಭಕ್ತರು ಶೌಚಾಲಯ ಇಲ್ಲದೆ ಪರದಾಡುವಂತಾಗಿತ್ತು. ದೇವಾಲಯದ ಸುತ್ತಲೂ ಸರಿಯಾದ ರಸ್ತೆ ಇಲ್ಲದೆ ರಥ ಸಂಚರಿಸುವಾಗ ಇನ್ನೇನು ನೆಲಕ್ಕೆ ಕುಸಿಯಿತು ಅಂದುಕೊಳ್ಳುವಷ್ಟರಲ್ಲಿ ಭಕ್ತಾದಿಗಳು ರಥವನ್ನ ಹಿಡಿದುಕೊಂಡರು. ಇದರಿಂದ ಭಾರಿ ಅನಾಹುತ ಒಂದು ತಪ್ಪಿದ್ದು, ದೇವಾಲಯದ ಬಳಿಯ ಅವ್ಯವಸ್ಥೆಯನ್ನು ಕಂಡ ಭಕ್ತಾದಿಗಳು ಆಡಳಿತ ವ್ಯವಸ್ಥೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿ ವರ್ಷ ಸುಮಾರು ಒಂದು 20 ವರ್ಷದಿಂದ ನಾವು ರಥೋತ್ಸವ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡು ಬರ್ತಾಯಿದ್ದೀವಿ. ಇವತ್ತು 20 ವರ್ಷದ ಸತತವಾಗಿ ಹೋದ ವರ್ಷ ಕೂಡ ಒಳ್ಳೆಯ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ರು, ಭಕ್ತಾದಿಗಳು ಆ ಭಗವಂತನ ಕೃಪೆಗೆ ಪಾತ್ರರಾಗಿದ್ದರು. ಈ ವರ್ಷ ಜಿಲ್ಲಾಡಳಿತದಲ್ಲಿ ಎಲ್ಲೋ ಒಂದು ಕಡೆ ದೋಷ ಉಂಟಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಬ್ರಹ್ಮರಥೋತ್ಸವ ಈ ಸಲ ರಥ ಕೂಡ ಒಂದು ಹೊಸದಾಗಿ ತರೋವಂಥ ಕೆಲಸವನ್ನು ಮಾಡಿದ್ವಿ. ಆದರೆ ಇಲ್ಲಿ ಜಿಲ್ಲಾಡಳಿತದಲ್ಲಿ ಇಲ್ಲಿ ಏನು ಮುಜರಾಯಿ ಇಲಾಖೆಯಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಇಲ್ಲಿ ಒಂದು ಮಾಡಿರ್ತಕ್ಕಂಥ ಕೆಲಸವನ್ನು ಸ್ವಚ್ಛತೆ ಇರಲಿಲ್ಲ. ರಥ ಕೂಡ ಬೀಳೋವಂಥ ಸಂದರ್ಭ ಬಂದಿತ್ತು. ಅದು ನಮಗೆ ದೇವ್ರ ದಯದಿಂದ, ಆ ಭಗವಂತನ ಶಕ್ತಿಯಿಂದ ಇಲ್ಲಿ ಆಗ್ತಕ್ಕಂಥ ಅವಘಡವನ್ನು ರಕ್ಷಣೆ ಮಾಡಿದ್ದಾನೆ. ಇದು ಖಂಡಿತ ಕಣ್ಣೆ ಅಂತೇಳಿ ಬಯಸೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಒಳ್ಳೆ ರೀತಿಯಲ್ಲಿ ನಮ್ಮ ಮುಜರಾಯಿ ಇಲಾಖೆಗೆ ಇಲ್ಲಿ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಬೇಕಷ್ಟು ಅನುದಾನ ಸಿಗ್ತಿದೆ. ಆ ಅನುದಾನದಲ್ಲಿ ಇಲ್ಲಿನ ಒಂದು ಏನೇನೋ ಸೌಕರ್ಯಗಳನ್ನು ಒದಗಿಸಿಲ್ಲ, ಇಲ್ಲಿ ಶೌಚಾಲಯಗಳನ್ನು ಒದಗಿಸಲಿಲ್ಲ, ಇಲ್ಲಿ ಸಂಬಂಧಪಟ್ಟಂಥ ಬಂದ ಭಕ್ತಾದಿಗಳಿಗೆ ಒಂದು ಧರ್ಮಛತ್ರ ಅವರಿಗೆ ಏನು ಪ್ರಸಾದವನ್ನು ವಿನಿಮಯ ಮಾಡೋಕ್ಕೆ ವ್ಯವಸ್ಥೆ ಮಾಡಲಿಲ್ಲ. ಖಂಡಿತ ನಾನು ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅವರು ಇಲ್ಲಿ ಬರ್ತಕ್ಕಂಥ ಅನುದಾನನ ಇಲ್ಲಿ ದೇವಸ್ಥಾನ ಅಭಿವೃದ್ಧಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಬಯಸೋಕ್ಕೆ ಇಷ್ಟಪಡ್ತೀನಿ. ಈ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಭಕ್ತಾದಿಗಳಿಗೆ ಕೂಡ ಪ್ರಚಾರವನ್ನು ಮಾಡಲಿಲ್ಲ. ಜಿಲ್ಲಾಡಳಿತ ತುಂಬ ಬೇಸರ ಆಗಿದೆ. ಇಲಾಖೆ ಮುಜರಾಯಿ ಇಲಾಖೆಯಿಂದ ಕೂಡ ನಮಗೆ ಬೇಸರ ತಂದಿದೆ. ಯಾಕಂದರೆ ಇಲ್ಲ ಯಾರನ್ನ ಭಕ್ತಾದಿಗಳಿಗನ್ನ ಒಂದು ವಿಚಾರವನ್ನು ತಿಳಿಸಿದ್ರೆ ಅವರಾದರೂ ಮಾಡ್ತಕ್ಕಂಥ ಕರೆ. ಈಗ ಒಳಗಡೆ ಹೋದಾಗ ಸಹ ಅದನ್ನೇ ನಾನು ಗಮನಿಸ್ತಾ ಇದ್ದೆ. ಬರೀ ನಾನು ತಹಸೀಲ್ದಾರ್ ಅವರು ಒಬ್ಬರನ್ನ ಮಾತ್ರ ನಾನು ದೂಷಣೆ ಮಾಡೋಕ್ಕೆ ಹೋಗೋದಿಲ್ಲ. ಇಷ್ಟು ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಎಲ್ಲ ಜನಗಳಿಗೂ, ಇಡೀ ಕರ್ನಾಟಕ ಜನತೆಗೆ ಮತ್ತು ಏನು ಇಡೀ ಭಾರತ ದೇಶಕ್ಕೆ ಸಲ್ಲುವಂತಹ ದೇವಸ್ಥಾನ. ಅಂತಹ ದೇವಸ್ಥಾನಕ್ಕೆ ನಿಜವಾಗಲೂ ಮೂಲಭೂತ ಸೌಕರ್ಯಗಳ ಕೊರತೆ, ಪ್ರಚಾರದ ಕೊರತೆ, ಅದನ್ನು ಏನು ಜನಗಳನ್ನು ತಲುಪಿಸೋ ಅಂಥ ಒಂದು ರೀತಿಯಲ್ಲಿ ಸರ್ಕಾರಗಳ ವೈಫಲ್ಯ, ಇದನ್ನೆಲ್ಲ ನಾನು ಒಳಗಡೆ ಗಮನಿಸಿದೆ. ನನ್ನ ಸ್ನೇಹಿತರ ಜೊತೆ ಚರ್ಚೆ ಕೂಡ ಮಾಡಿದೆ. ಇಂತಹ ಒಂದು ದೇವಸ್ಥಾನಗಳನ್ನು ನಾವು ಏನು ಪ್ರಚಾರ ಮಾಡೋದ್ರಿಂದ, ಮೂಲಭೂತ ಸೌಕರ್ಯಗಳನ್ನು ಕೊಡೋದ್ರಿಂದ, ದೇವರ ಆಶೀರ್ವಾದ ಜನಗಳಿಗೆ ಸಿಗೋದನ್ನು ಮಾಡೋದ್ರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಸಹ ಎತ್ತಿ ಹಿಡಿಯುವಂತಹ ಕೆಲಸ ಸಹ ಆಗುತ್ತೆ. ಅದೇ ರೀತಿ ಪ್ರವಾಸೋದ್ಯಮ ಸಹ ತುಂಬ ವಿಪುಲವಾಗಿ ಬೆಳೆಯುತ್ತೆ. ಜನಗಳಿಗೆ ಎಷ್ಟೋ ಉದ್ಯೋಗಾವಕಾಶ ಸಿಗುತ್ತೆ, ನಮ್ಮಲ್ಲಿ ಆರ್ಥಿಕತೆ ಮುಂದುವರಿಯುತ್ತೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಜಿಲ್ಲಾಡಳಿತ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಈ ದೇವಸ್ಥಾನದ ಕಡೆಗೆ ಗಮನ ಕೊಡಬೇಕು ಅನ್ನೋದು ನನ್ನ ಒಂದು ಭಾವನೆ. ಇನ್ನು ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ಬ್ರಹ್ಮರಥೋತ್ಸವಕ್ಕೆ 5,000ಕ್ಕೂ ಹೆಚ್ಚು ಭಕ್ತಾದಿಗಳು ಆಗಮಿಸ್ತಾ ಇದ್ರು. ಆದರೆ ಈ ಬಾರಿ ಮುಜರಾಯಿ ಇಲಾಖೆ, ತಹಸೀಲ್ದಾರ್ ಕಚೇರಿಯ ಅಧಿಕಾರಿಗಳು ಸರಿಯಾದ ಪ್ರಚಾರ ನೀಡದೆ ಅರ್ಧಕ್ಕಿಂತ ಕಡಿಮೆ ಜನ ಭಾಗಿಯಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇನ್ನು ದೇವಾಲಯಕ್ಕೆ ಬಂದ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಮಾಡಲಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಮಳ್ಳೂರಾಂಬಾ ದೇವಿಯ ರಥೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ರಥೋತ್ಸವದಲ್ಲಿ ಭಕ್ತ ಸಾಗರ ಹರಿದು ಬಂದಿತ್ತು. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಮಳ್ಳೂರಾಂಬಾ ದೇವಿಯ ರಥೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಅತ್ಯಂತ ಪುರಾತನ ದೇವಾಲಯವಾದ ಮಳ್ಳೂರಾಂಬಾ ದೇವಾಲಯದ ರಥೋತ್ಸವವು ಜಿಲ್ಲೆಯಾದ್ಯಂತ ಪ್ರಸಿದ್ಧಿಯಾಗಿದ್ದು, ವಿವಿಧ ತಾಲೂಕುಗಳಿಂದ ಆಗಮಿಸಿದ್ದ ಜನರು ದೇವಿಯ ದರ್ಶನ ಪಡೆದು ರಥವನ್ನು ಎಳೆದರು. ತಹಸೀಲ್ದಾರ್ ಗಗನ ಸಿಂಧು ಮತ್ತು ಶಾಸಕ ಬಿಎನ್ ರವಿಕುಮಾರ್ ರಥೋತ್ಸವಕ್ಕೆ ಚಾಲನೆ ನೀಡಿದ್ದಾರೆ. ದೇವರ ಅಲಂಕಾರ ಭಕ್ತರ ಮನಸೂರೆಗೊಂಡಿತ್ತು. ಬ್ರಹ್ಮ ರಥೋತ್ಸವಕ್ಕೆ ರಥವನ್ನ ವಿಶೇಷವಾಗಿ ಅಲಂಕರಿಸಿ ದಾರಿಯುದ್ದಕ್ಕೂ ತಳಿರು ತೋರಣಗಳಿಂದ ಸಿಂಗರಿಸಿದ್ರು. ಭಕ್ತರಿಗೆ ಅನ್ನ ಸಂತರ್ಪಣೆ ಮಾಡಲಾಯಿತು. ಗಾರುಡಿ ಕೊಂಬೆ, ಕೀಲು ಕುದುರೆ, ವೇರಗಾಸೆ, ತಮಟೆ ವಾಸನ ಸೇರಿದಂತೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳು ಗಮನ ಸೆಳೆಯಿತು. ತಿಂಡಿ ತಿನಿಸುಗಳು, ಆಟಿಕೆಗಳು ಸೇರಿದಂತೆ ಬಹುತೇಕ ಅಂಗಡಿಗಳು ತೆರೆಯಲಾಗಿತ್ತು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ, ಸೊನ್ನೇನಹಳ್ಳಿ ಮೂರ್ತಿ, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಬಂಗ್ ಮುನಿಯಪ್ಪ, ಕಾಂಗ್ರೆಸ್ ಮುಖಂಡ ಕೆಪಿಸಿಸಿ ಕೋಆರ್ಡಿನೇಟರ್ ರಾಜೀವ್ ಗೌಡ, ದೇವಾಲಯದ ಸೇವಾ ಸಮಿತಿ ಅಧ್ಯಕ್ಷರಾದ ಮುನಿರಾಜು ಗೌಡ, ವಕೀಲ ವಿ ಸುಬ್ರಹ್ಮಣ್ಯಪ್ಪ ಸೇರಿದಂತೆ ಗ್ರಾಮಸ್ಥರು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ರೈತರಿಗೆ ಸಂತಸದ ಸುದ್ದಿ. ಜಾನ್ ಡೀರ್ ಟ್ರ್ಯಾಕ್ಟರ್, ಇಕೋಟೋನ್ ಇನ್ಕಾರ್ಪೊರೇಷನ್ ಟ್ರ್ಯಾಕ್ಟರ್, ಕೃಷಿ ಸಲಕರಣೆಗಳು ಮತ್ತು ಸೇವೆಯನ್ನ ಒದಗಿಸಲಾಗುತ್ತದೆ. ಸ್ಥಳ ಅಗಲಗುರ್ಕಿ ಗೇಟ್ ನಿಯರ್ ಶಿಸೈರಾ ಹೋಟೆಲ್, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ರೈತ ಸ್ನೇಹಿ ಜಾನ್ ಡೀರ್ ಟ್ರ್ಯಾಕ್ಟರ್. ಅನ್ನದಾತರಿಗೆ ಡಬಲ್ ಧಮಾಕ. ಖರ್ಚು ಕಡಿಮೆ, ಉಳಿತಾಯ ಜಾಸ್ತಿ, ಅವಧಿ ಕಡಿಮೆ, ಕೆಲಸ ಜಾಸ್ತಿ. ಇದು ಬಯಲು ಸೀಮೆ ರೈತರಿಗೆ ವರದಾನ. ಜಾಂಡೀರ್ ಚೆನ್ನಾಗೈತಿ ಗಾಡಿ. ಇದು 1 ಅವರ್ ಮಾಡೋ ಕೆಲಸನ 20 ಮಿನಿಟ್ಸ್ ಮಾಡ್ತಿದ್ದು. ನನ್ನ ಹತ್ರ ಹೇಳಿದ್ದೇವೆ ಇತರದ್ದು. ಆಲ್ಮೋಸ್ಟ್ ಆಲ್ ಈಗ 6 ಇಯರ್ಸ್ ಆಯ್ತು ನಾನು ಯೂಸ್ ಮಾಡೋಕೆ. ನಮ್ಮಲ್ಲಿ ಕೃಷಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ಉತ್ಕೃಷ್ಟ ಗುಣಮಟ್ಟದ ಸಲಕರಣೆಗಳು ದೊರೆಯುತ್ತದೆ. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844956611. ಅನದರ್ ನಂಬರ್ 9972817644. ನಾವು ಜಾನ್ ಡೀರ್ ಟ್ರ್ಯಾಕ್ಟರ್ ತಗೊಂಡಿರೋದು ಜಿಂದಗಿ ಕಾ ಬೆಸ್ಟ್ ಡಿಸಿಷನ್. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ 10 ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ.
ಕೆ ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789 9141868736 9964695789. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ ಡಿಸಿ ಆರ್ ಡಿಟಿಸಿಪಿ ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್, ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್, ಫ್ಲೋರ್ ಮ್ಯಾಟ್ and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986744492. Another number 08156272799. ಅದೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಭಾವ ಜೋರಾಗಿದ್ದು ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಸ್ಥಾನದಿಂದ ಕೆಳಗಿಳಿಸಬೇಕೆಂದು ಸ್ಥಳೀಯ ಕಾಂಗ್ರೆಸ್ ಮುಖಂಡರಲ್ಲೇ ರಾಜಕೀಯ ಮೇಲಾಟ ಶುರುವಾಗಿದೆ. ರಾಜೀನಾಮೆ ಹೆಸರಲ್ಲಿ ದೊಡ್ಡ ಹೈಡ್ರಾಮವೇ ಸೃಷ್ಟಿಯಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ನಲ್ಲಿ ರಾಜಕೀಯ ಒಡಕು ಮೂಡಿದಂತೆ ಕಾಣುತ್ತಿದೆ. ಚಿಕ್ಕಬಳ್ಳಾಪುರ ಸ್ಥಳೀಯ ಕಾಂಗ್ರೆಸ್ನಲ್ಲಿ ಬಣಗಳಾಗಿ ಮಾರ್ಪಟ್ಟಿದ್ದು, ಒಂದು ಬಣದ ಕಾಂಗ್ರೆಸ್ ಮುಖಂಡ ಮೋಹನ್ ರೆಡ್ಡಿ ಎಂಬುವರಿಗೆ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಸ್ಥಾನಕ್ಕೆ ಆಯ್ಕೆಯಾಗಿದ್ದರು. ಅವರ ಸ್ಥಾನದ ಮೇಲೆ ಮತ್ತೊಂದು ಬಣದ ನಾಯಕ ಕಣ್ಣು ಬಿದ್ದಿದ್ದು ರಾಜಕೀಯದ ಚದುರಂಗದಾಟ ಶುರುವಾಗಿದೆ. ಹಿರೇನಾಗವಲ್ಲಿ ಡೈರಿಯಲ್ಲಿ 12 ಮಂದಿ ಸದಸ್ಯರಲ್ಲಿ 8 ಮಂದಿ ಸದಸ್ಯರು ಗ್ರಾಮ ಬಿಟ್ಟಿದ್ದಾರೆ. ಇದೀಗ ಸ್ಥಳೀಯ ಪ್ರಭಾವಿಗಳ ವಿರುದ್ಧ ರೆಸಾರ್ಟ್ ರಾಜಕೀಯದ ಆರೋಪ ಕೇಳಿಬಂದಿದೆ. 8 ಮಂದಿ ಸದಸ್ಯರು ಮೊದಲೇ ಹಿರೇನಾಗವಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಸಾಮೂಹಿಕ ರಾಜೀನಾಮೆ ಸಲ್ಲಿಸಿದ್ದರು. ಆದರೆ ರಾಜೀನಾಮೆ ಅಂಗೀಕರಿಸದ ಕಾರಣ ಊರೂರು ಸುತ್ತಿದ್ದ ಸದಸ್ಯರು ಗುರುವಾರ ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಸಹಕಾರ ಭವನಕ್ಕೆ ಪೊಲೀಸ್ ಬಂದೋಬಸ್ತ್ ನಡುವೆ ರಾಜೀನಾಮೆ ಕೊಟ್ಟಿದ್ದಾರೆ. ಹಿರೇನಾಗವಲ್ಲಿ ಪ್ರೆಸಿಡೆಂಟು ಕೆಲಸ ನಮ್ಗೆ ಕೊಟ್ಟಿದ್ರು. ಜಲಘಟ್ ಬಾರಾಮಲು 2 ಎತ್ತಾಕಿದ್ರು. ಅದರಿಂದ ನಾವು ರಾಜೀನಾಮೆ ಕೊಡ್ತಾ ಇರೋದು. ಕೋಲಾರ ಜಲಘಟ್ ಬಾರಾಮು ಎತ್ತಾಕಿದ್ನು. ತಿರ್ಗಿ ಚಿಂತಾಮಣಿ ಜಲಘಟ್ ಬಾರಾಮನ್ನ ಕೊಡದಿದ್ದಕ್ಕೆ ಗಲಾಟೆ ಮಾಡ್ಕೊಂಡು ಬಿಟ್ಬಿಟ್ಟು ನಾವು ಕೊಟ್ಟಿರೋದು. ಹ್ಞೂ, ರಾಜೀನಾಮೆ ನಮ್ಗೆ ಸಮಾಧಾನ ಇಲ್ಲ. ನಾನು ಪ್ರೆಸಿಡೆಂಟ್ ಆಗಿ ನಮ್ಮ ಕೈ ಕೊಡಿದ್ರೆ ನೆಮ್ಮರ್ ಕೈ ಕೊಟ್ಟರೆ
ಪ್ರೆಸಿಡೆಂಟ್ ನಾನು ಆಗಿರೋದು ನಮ್ಮ ಕೈ ಕೊಡಬೇಕಲ್ಲ. ಅವ್ನು ಸೆಕ್ರೆಟ್ರಿ ಎತ್ಕೊಂಡಾಗೆಲ್ಲ ಅವ್ನಿಗೆ ನಂಬರ್ ಕೊಡ್ತಾಯಿದ್ರೆ ಪ್ರೆಸಿಡೆಂಟ್ ಕೊಡ್ಬೇಕಾ ಆತನ ಕೈ ಕೊಡ್ಬೇಕು ನಾವು. ಹಾಂ ಆಲ್ಡೇರಿಕ ಏನೋ ರಾಜೀನಾಮೆ ಕೊಡೋಕೆ ಅಲ್ಲಿ ಕೊಟ್ಟಿದ್ರು, ಇಲ್ಲಿ ಕೊಡಬೇಕು ಅಂತ ಇದ್ರೆ ಕೊಟ್ಟಿರೋದು. ಇಲ್ಲಿ 8 ಜನ. ಏನು ಅದೇ ರಾಜೀನಾಮೆ ಕೊಟ್ಟಿದ್ದೀನಿ ನಾನು. ಅದೇ ದಿಲ್ಗಟ್ ಬರಂ ನೀನು ಯಾವಾಗ ಮಾಡಿದ್ರೆ ನಾವು ಇದಕ್ಕೆ ಇದು ಮಾಡಬೇಕು ಅಂತ ಕೊಟ್ಟಿರೋದು. ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಸದಸ್ಯರುಗಳು? ಏನು ಅಲ್ಲ ನಿಮ್ಮಲ್ಲಿ 8 ಜನ. 8 ಜನನೇ ಇದ್ದಾರೆ ಇಲ್ಲಿ. ಹಾಂ 9 ಜನ ಇದ್ದೀರಾ? ಅಂದ ಹಾಗೆ ಕಾಂಗ್ರೆಸ್ ಮುಖಂಡ ಮೋಹನ್ ರೆಡ್ಡಿ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಸ್ಥಾನಕ್ಕೆ ಆಯ್ಕೆಯಾಗಿದ್ದೆ ತಡ ಸ್ಥಳೀಯ ಮುಖಂಡರಲ್ಲೇ ಬಣ ರಾಜಕೀಯದ ಚದುರಂಗದ ಆಟ ಶುರುವಾಗಿದೆ. ಅದರಲ್ಲೂ ಮೋಹನ್ ರೆಡ್ಡಿ ಪರ ಇದ್ದ ಹಿರೇನಾಗವಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು 2 ಬಣಗಳಾಗಿ ಮಾರ್ಪಾಡಾಗಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಅದರಲ್ಲಿ 6 ಮಂದಿ ಸದಸ್ಯರು ಮಾತ್ರ ಮೋಹನ್ ರೆಡ್ಡಿ ಪರ ನಿಂತಿದ್ದು ಉಳಿದವರು ವಿರೋಧಿ ಪಾಳಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಇದರಿಂದ ಸ್ಥಳೀಯ ಕಾಂಗ್ರೆಸ್ನಲ್ಲೇ ಬಣ ರಾಜಕೀಯ ಜೋರಾಗಿದ್ದು ಇದೀಗ ಸಹಕಾರ ಭವನಕ್ಕೆ ಆಗಮಿಸಿ ರಾಜೀನಾಮೆ ನೀಡಿದ ಮೇಲೆ ಭವನದ ಮುಂದೆ ಸದಸ್ಯನೋರ್ವನ ಮಗ, ಸದಸ್ಯ ಹಾಗೂ ಪೊಲೀಸರ ನಡುವೆ ದೊಡ್ಡ ಹೈಡ್ರಾಮಾವೇ ನಡೆದಿದೆ. ವಯಸ್ಸಾದ ಮನುಷ್ಯ ಮಾತಾಡ್ತೀನಿ ಅಷ್ಟೇ. ಮಾತಾಡ್ತೀನಿ ಅಷ್ಟೇ ಸರ್. ಮಾತಾಡ್ತೀನಿ ಬೇಡ ಬಿಡತ್ತೆ. ಅವ್ರ ಅಪ್ಪನ ಜೊತೆ ಎಲ್ಲ ಅದನ್ನ ಬಿಡ್ತಾರೆ, ಇರ್ತಾನ ಬಿಡು, ಮಗನೇ ಅಲ್ಲ, ಇನ್ನಾರ ಇರ್ತಾರ. ನೋಡಿ ಸರ್, ಒಂದೇ ನಿಮ್ ಹೇಳಿ ಸರ್, ಅವಕಾಶ ಮಾತು ಸರ್ ಹೇಳಿದ್ರಲ್ಲ ಸರ್, ಏನು ಹೇಳ್ತಾರೆ ಸರ್? నేను ఈ ఇంటికి పోతాను, వీళ్ళు జట్ల అంతే ఇంటికి పోతాను. ನಿಂಗೇನು ಬಲವಂತ ಯಾರು ಕರ್ಕೊಂಡು ఏమీ లేదు, నేను రాజీనామా ఇచ్చి వచ్చినది. ನೀವೇ ಈಗ ಮಗನ ಜೊತೆ ಹೋಗ್ತಾರ, ಯಾರ ಜೊತೆ ತೆಗಿಬಿಡ? లేదు, ಯಾರ ಜೊತೆ ಹೋಗ್ತೀರಿ ನೀವು? వీళ్ళ జట్ల పోతాను. ಡೋರ್ ಹಾಕಿದ್ರೆ ತನೇನಪ್ಪ, ಯಾಕ್ರಪ್ಪ ನೀವು? ಆಶ್ವಾಸ ಕೊಡಕ್ಕೆ ಅವ್ರು ನೋಡ್ಕೋತಾರ. ಸರ್ ಗೊತ್ತಾಯ್ತಾ ಸರ್, ನಿಮ್ದೇನೋ ಬ್ಯಾರಿಕೇಡ್ ಅಷ್ಟೇ. ಆಚೆ ಕಡೆ ಹೋದ್ಮೇಲೆ ನಂಗೆ ಹೆಂಗ್ ಮಾತಾಡ್ತೀನಿ? ಅವ್ರು ಹೋಗ್ತಾರೆ. ಹಿರೇನಾಗವಿಲ್ಲಿ ಡೈರಿ ಎಲೆಕ್ಷನ್ ನಿಲ್ಲಿಸಿದ್ವಿ ನಾವು ನಮ್ಮ ತಮ್ಮನ್ನ. ಅವರೇನೋ ಒಂದು ಮಾಡಬೇಕು, ಕುಡಿಸ್ಬಿಟ್ಟು ಇದು ಮಾಡಿಬಿಟ್ಟು ಅವನ್ನ ಕರ್ಕೊಂಡು ಹೋಗ್ಬಿಟ್ಟು ಇಂದುವರೆಗೂ ತಗೊಂಡು ಬಂದಿಲ್ಲ. 15 ದಿವಸ ಅಂದರೆ 3 ದಿವಸ ಆಚೆ ಬಂದಿದ್ರು, ತಿರ್ಗಾ ಕರ್ಕೊಂಡು ಬಂದರು. 4 ದಿವಸ ಆಚೆ ಮುಂಜೆ ಬಂದಿದ್ರು, ತಿರ್ಗಿ ರಾತ್ರಿ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮನೆ 4-5 ದಿವಸ ರಾತ್ರಿ ಉಡಿ ಅವರೇ ಪ್ರಭಾಕರ್ನು ಒಂದು ಪೇರ ಯಾವ ಪಕ್ಷ, ಯಾರವರು? ಪಕ್ಷನಿಲ್ಲ, ಕಾಂಗ್ರೆಸ್. ಅವರು ಕಾಂಗ್ರೆಸ್, ನಾವು ಕಾಂಗ್ರೆಸ್. ಈ ರೀತಿ ಮಾಡಿದ್ರೆ 5 ದಿವಸ ಮುಂಚೆ ಬಂದಿದ್ದರು ಅವರು, ತಿರುಗಿನವ್ರ ಕರ್ಕೊಂಡು ಬಂದಿದ್ರು. ಅವನು ಕುಡಿತಾ ಇರೋದು. ಇಂಥವನಿಗೆ ನಾವು ಗಲಾಟೆ ಮಾಡಿಬಿಟ್ಟು ಗಲಾಟೆ ಮಾಡಿ
ಈ ರೀತಿ ಮಾಡಿಬಿಟ್ಟು ಆ ಸೊಸೈಟಿ ನಮ್ಮ ಮನೆಗಳಲ್ಲಿ ಜಗಳ ಇಟ್ಬಿಟ್ಟು ಈ ರೀತಿ ಮಾಡ್ತಾವ್ರೆ ಅವರು. ಯಾರು ಮಾಡ್ತಿರೋದು? ಪ್ರಭಾಕರ್ನು ಅವ್ರ ಕಡೆ ಆಡಳಿತ ಬರಲಿ ಅಂತನಾ ಅಥವಾ ಏನಂತ? ಡಿಸಾಲ್ವ್ ಮಾಡಬೇಕು ಅಂತ. ಮೋಹನ್ ರೆಡ್ಡಿ DCC ಬ್ಯಾಂಕ್ನಲ್ಲಿ ಗೆದ್ದುಬಿಟ್ಟವ್ರೆ. ಅದರಿಂದ ಇವ್ರನ್ನ ಡಿಸಾಲ್ವ್ ಮಾಡಿಬಿಟ್ಟು ಅವ್ರನ್ನ ಕುಳಿಸ್ಬಾರ್ದು ಅಂತ ಆದ್ದರಿಂದ ಇವರು ಡಿಸಾಲ್ವ್ ಮಾಡಿ ಇವ್ನ ಅದಷ್ಟು ಇಷ್ಟು ಇದು ಮಾಡಿಬಿಟ್ಟು ಕುಡಿಸ್ಬಿಟ್ಟು ಎಲ್ಲ ಮುಂದೆ ಮಕ್ಕಳನ್ನ ಕರ್ಕೊಂಡು ಬಂದೆ. ಯಾರ್ಯಾರು ಶಾಮೀಲ್ ಆಗಿದ್ದಾರೆ ದೊಡ್ಡವರು ರಾಜಕಾರಣಿಗಳು? ರಾಜಕಾರಣಿ ಯಾರೂ ಇಲ್ಲ. ಇವಾಗ ಏನೇನು ಮಾಡ್ಕೊ ಹೋಗಿ ಅಂತ. ಈಗ 6 ಜನ. ಅಲ್ಲಲ್ಲ, ಈಗ ನೀವು ಟೋಟಲ್ ಎಷ್ಟು ಜನ ಸದಸ್ಯರು? 12 ಜನ. ನಾವು 6 ಜನ ಇಲ್ಲಿದ್ದೀವಿ. ನಮ್ಮ ತಮ್ಮನ ಬಂದರೆ ಸರ್. ಸೊ ನೀವು ಯಾರ ಪರ? ಇವ್ರ ಕಡೆ ಮೋಹನ್ ರೆಡ್ಡಿ. ನಾವು ಮೋಹನ್ ರೆಡ್ಡಿನೂ ಎಲ್ಲ ಏನಿಲ್ಲ, ನಾವೆಲ್ಲ ಒಂದೇಪ. ಇದು ಸೊಸೈಟಿ ಹಾಳು ಮಾಡ್ತಾರೆ. ಈ ರೀತಿ ಮಾಡಿದ್ರೆ ಯಾಕೆ? ಇವಾಗ ಎಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ ಗೊತ್ತಾ ಸರ್? ಹಾಲು ಬಿಲ್ಲು 1 ತಿಂಗಳಾಗಿದೆ ಹಾಲು ಬಿಲ್ ಕೊಟ್ಟು. ಅವ್ರೇನು ಮಾಡಬೇಕು? ಭೂಸ ಏನು, ಚಕ್ಕೆ ಏನು, ಇನ್ನೊಂದು. ಒಟ್ಟಾರೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ನಡುವೆ ಒಡಕು ಮೂಡಿದಂತೆ ಕಾಣ್ತಾ ಇದ್ದು, ಒಂದು ಬಣ ಪ್ರತಿಷ್ಠೆಗೆ ಬಿದ್ದಿದ್ದಾರೆ, ಮತ್ತೊಂದು ಬಣ ಹಲ್ಲು ಕಡಿಯುವಂತಾಗಿದೆ. ಇದರಿಂದ ಕಾಂಗ್ರೆಸ್ ಮುಖಂಡರ ಮುಸುಕಿನ ಗುದ್ದಾಟ ಬೀದಿಗೆ ಬಂದು ರಂಪಾಟವಾಗಿದೆ. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಜ್ಯೋತ್ಸವದ ಬಗ್ಗೆ ಮಾತನಾಡದೆ ಮಾಜಿ ಶಾಸಕ ರಮೇಶ್ ಕುಮಾರ್ ಅವರ ಕುರಿತು ಹೆಚ್ಚಾಗಿ ಪ್ರಸ್ತಾಪಿಸಿದ್ದ ಹಾಲಿ ಶಾಸಕ GK ವೆಂಕಟಶಿವಾರೆಡ್ಡಿ ವಿರುದ್ಧ ಕಾಂಗ್ರೆಸ್ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವರು ಮೊನ್ನೆ ಒಂದು ಪ್ರಸ್ತಾಪ ಮಾಡ್ತಾರೆ. ಲಕ್ಷ್ಮೀ ಸಾಗರದ ಹತ್ರ ಈ ಕೈಗಾರಿಕಾ ಪ್ರದೇಶದಲ್ಲಿ ರಮೇಶ್ ಕುಮಾರ್ ಅವರು ಅಡ್ಡಿಪಡಿಸ್ತಾ ಇದ್ದಾರೆ. ಯಾರು ಅಡ್ಡಿಪಡಿಸ್ತಾ ಇರೋದು ನಿಮಗೆ? ಅಲ್ಲಿ ರೈತರು ಅಡ್ಡಿಪಡಿಸ್ತಾ ಇದ್ದಾರೆ. ಇಲ್ಲಿಂದ ತಾಲೂಕಿಂದ ಬೇರೆ ಜನ ಎಲ್ಲ ರಮೇಶ್ ಕುಮಾರ್ ಜೊತೆ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಏನಾದ್ರು ಅಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳು ಹೋಗಿದ್ರು, ಅವ್ರಿಗೆ ಅಡ್ಡಪಡಿಸಿದಾರ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ವೇದಿಕೆಯಲ್ಲಿ ರಾಜ್ಯೋತ್ಸವದ ಬಗ್ಗೆ ಮಾತನಾಡದೆ ಮಾಜಿ ಶಾಸಕ ರಮೇಶ್ ಕುಮಾರ್ ಅವರ ಕುರಿತು ಹೆಚ್ಚಾಗಿ ಪ್ರಸ್ತಾಪಿಸಿದ್ದ ಹಾಲಿ ಶಾಸಕ GK ವೆಂಕಟಶಿವಾರೆಡ್ಡಿ ವಿರುದ್ಧ ಕಾಂಗ್ರೆಸ್ ಮುಖಂಡರು ಶ್ರೀನಿವಾಸಪುರ ಪಟ್ಟಣದ PLD ಬ್ಯಾಂಕಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಸಂಜಯ್ ರೆಡ್ಡಿ, ಶ್ರೀನಿವಾಸಪುರ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ರಮೇಶ್ ಕುಮಾರ್ ಅವರು ನಿರಂತರವಾಗಿ ಶ್ರಮಿಸಿದ್ದಾರೆ. ಅವರು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅಡ್ಡಿಪಡಿಸುವುದಿಲ್ಲ. ಶ್ರೀನಿವಾಸಪುರ ಪಟ್ಟಣದ ಹೊರವಲಯದ ಕೆರೆ ಅಂಗಳದಲ್ಲಿ ತಾಲೂಕು ಆಡಳಿತದ ಎಲ್ಲಾ ಕಚೇರಿಗಳನ್ನು ಒಂದೇ ಕಡೆ ನಿರ್ಮಾಣ ಮಾಡಲು ಮುಂದಾಗಿದ್ದಂತಹ ವೇಳೆ ಅಡ್ಡಿಪಡಿಸಿದ್ದು ಯಾರು? ಕ್ಯಾನ್ಸರ್ ಆಸ್ಪತ್ರೆ ಹಾಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಅಡ್ಡಿಪಡಿಸಿದ್ದು ಯಾರು? ನೀವು ಅಭಿವೃದ್ಧಿಪಡಿಸುವುದನ್ನು ಬಿಟ್ಟು ರಮೇಶ್ ಕುಮಾರ್ ಅವರ ಹೆಸರನ್ನೇ ಹೇಳಿಕೊಂಡು ಯಾಕೆ ಕಾಲಹರಣ ಮಾಡುತ್ತಿದ್ದೀರಿ ಎಂದು ಸಂಜಯ್ ರೆಡ್ಡಿ ಅವರು ಶಾಸಕರನ್ನು ಪ್ರಶ್ನಿಸಿದರು. ರಮೇಶ್ ಕುಮಾರ್ ಶಾಸಕರಾಗಿದ್ದ ಸಂದರ್ಭದಲ್ಲಿ ಪ್ರತಿ ಗ್ರಾಮದಲ್ಲಿಯೂ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪಿಸಿದ್ದರು ಮತ್ತು ಪ್ರತಿ ಗ್ರಾಮದ ರಸ್ತೆಗಳಿಗೆ ಡಾಂಬರೀಕರಣ ಮಾಡಿದ್ದಾರೆ ಎಂದು ಅವರು ನೆನಪಿಸಿದರು. ನವೆಂಬರ್ 29ನೇ ತಾರೀಕು ಶ್ರೀನಿವಾಸಪುರ ಪಟ್ಟಣದಲ್ಲಿ ಸಂಜೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರಸಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯಕ್ರಮಕ್ಕೆ ಇವರನ್ನ, ನಮ್ಮ ಶಾಸಕರನ್ನ ಮುಖ್ಯ ಅತಿಥಿಗಳಾಗಿ ಕರೆದಿದ್ರು. ಇನ್ನು ಬಹಳಷ್ಟು ಅತಿಥಿಗಳು ಬಂದಿದ್ರು. ಯಾರು ಏನು ಇದ್ರ ಬಗ್ಗೆ ಮಾತಾಡಿಲ್ಲ. ಇವರು ಮೊನ್ನೆ ಒಂದು ಪ್ರಸ್ತಾಪ ಮಾಡ್ತಾರೆ. ಲಕ್ಷ್ಮೀ ಸಾಗರದ ಹತ್ರ ಈ ಕೈಗಾರಿಕಾ ಪ್ರದೇಶದಲ್ಲಿ ರಮೇಶ್ ಕುಮಾರ್ ಅವರು ಅಡ್ಡಿಪಡಿಸ್ತಾ ಇದ್ದಾರೆ. ಯಾರು ಅಡ್ಡಿಪಡಿಸ್ತಾ ಇರೋದು ನಿಮಗೆ? ಅಲ್ಲಿ ರೈತರು ಅಡ್ಡಿಪಡಿಸ್ತಾ ಇದ್ದಾರೆ. ಇಲ್ಲಿಂದ ತಾಲೂಕಿಂದ ಬೇರೆ ಜನ ಎಲ್ಲ ರಮೇಶ್ ಕುಮಾರ್ ಜೊತೆ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಏನಾದ್ರು ಅಲ್ಲಿ ಹೋಗ್ಬಿಟ್ಟು ಅಧಿಕಾರಿಗಳು ಹೋಗಿದ್ರು, ಅವ್ರಿಗೆ ಅಡ್ಡಪಡಿಸಿದಾರ ಅಥವಾ ಬೇರೆ ಕಾರ್ಯಕರ್ತರಿಗೆ ಸತ್ಯಾಗ್ರಹ ಮಾಡಿದಾರ? ಅಲ್ಲಿರೋ ಜನ ತಾನೆ, ಅಲ್ಲಿರೋ ರೈತರು ತಾನೆ ಅಡ್ಡಿಪಡಿಸ್ತಾರೆ. ನಮ್ಗೆ ಅನ್ಯಾಯ ಆಗತ್ತೆ ಅಂತ ರಮೇಶ್ ಕುಮಾರ್ ಅವರು ಅಡ್ಡಿಪಡಿಸ್ತಾ ಇದಾರ. ನಿಮ್ಗೇನು ಕಣ್ಣು ಕಾಣ್ತಾ ಇಲ್ವಾ? ಯಾಕೆ ಹಿಂಗೆಲ್ಲ ಕಣ್ಣು ಮುಚ್ಕೊಂಡು ಮಾತಾಡ್ತಾರೆ? ನಿಮ್ಮ ಕೈಲಾಗತನವನ್ನ ರಮೇಶ್ ಕುಮಾರ್ ಮೇಲೆ ಕೂಡಿಸಿ ಗೂಬೆ ಕೂಡಿಸ್ಬಿಟ್ಟು ನನಗೆ ಎಲ್ಲ ರಮೇಶ್ ಕುಮಾರ್ ಅಡ್ಡಿ ಅಂತ ಹೇಳೋದು ಇದು ನ್ಯಾಯನಾ? ಇದು ಸರಿ ಇದೆ? ನಿಮ್ಗೆ ರೈತರಂದ್ರೇನೆ ಕಾಳಜಿ ಇಲ್ಲ. ಮೊನ್ನೆ ಕೋಲಾರಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ದೊಡ್ಡ ಸಭೆ ಆಯಿತು. ಎಲ್ಲ ತಾಲೂಕಿನ MLAಗಳು ಸೇರಿದ್ರು, ಮಿನಿಸ್ಟರ್ ಸೇರಿದ್ರು, ತಾವು ಹೋಗಿಲ್ಲ. ಅರಣ್ಯ ಇಲಾಖೆ ಬಗ್ಗೆ ಕೆಲವೊಂದು ಮಾತಾಡೋ ವಿಚಾರ ಇದ್ರೆ ರೈತರು ಅಂದ್ರೆ ನಿಮ್ಗೆ ಆಗಲ್ಲ. ಇವಾಗ ರೈತರ ಮೇಲೆ ದ್ವೇಷಕ್ಕೆ ನೀವು ಅಲ್ಲಿ ಇವ್ರ ಮೇಲೆ ಈ ಕೈಗಾರಿಕಾ ಪ್ರದೇಶದ ಬಗ್ಗೆ ಮಾಡ್ತಾ ಇದ್ದಾರೆ. ರಮೇಶ್ ಕುಮಾರ್ನ ಅವ್ರು ಅಡ್ಡಿಪಡಿಸ್ತಾರೆ. ಯಾರು ಅಡ್ಡಿಪಡಿಸ್ತಾ ಇದ್ದಾರೆ? ಬಂದಿದ್ದಾರೆ ಅವರು? ಅಥವಾ ರಮೇಶ್ ಕುಮಾರ್ ಲೀಡರ್ಸ್ ಏನಾದ್ರು ಹೋಗಿದಾರ? ಕಾರ್ಯಕರ್ತರು ಏನಾದ್ರು ಹೋಗಿದಾರ ಆಚೆ ಕಡೆಯಿಂದ? ಆ ಭಾಗದ ಜನ ತಾನೇ ಅಡ್ಡಿಪಡಿಸ್ತಾ ಇರೋದು. ನಿಮ್ ಮನ್ಸಿಗೆ ಬರಲ್ವಾ? ಕಾಣಲ್ವಾ? ಇದೆಲ್ಲ ಸರಿ ಇಲ್ಲ. ನಿಮ್ಗೆ ವಯಸ್ಸಾಗಿದೆ, ಇವತ್ತು ತುಂಬಾ
ಹಿಂದಿಂದ ಆಯ್ಕೆಯಾಗಿ ಬಂದಿದ್ರು ಈ ತಾಲೂಕಲ್ಲಿ, ಗೌರವಯುತವಾಗಿ ಮಾತಾಡಿ. ಅವರು ಹಿರಿಯರು ರಮೇಶ್ ಕುಮಾರ್ ಅವರು ಯಾಕೆ ಇಲ್ಲಿನ ಸಲ್ಲದ ಮಾತುಗಳನ್ನು ಮಾತಾಡಬಾರ್ದು? ಅಭಿವೃದ್ಧಿ ಯಾವ್ದಾದ್ರು ಅಭಿವೃದ್ಧಿ ಅಡ್ಡಿಪಡಿಸಿದ್ದಾರೆ, ನೀವಿನ್ನ ಅಡ್ಡಿಪಡಿಸಿದ್ರೆ. ಇದೇ ವೇಳೆ ಮಾತನಾಡಿದ ಕೋಮಲ್ ನಿರ್ದೇಶಕ ಕೆ ಮಂಜುನಾಥ್ ಅವರು, ಹಾಲಿ ಶಾಸಕರೇ, ನೀವು ರಮೇಶ್ ಕುಮಾರ್ ಅವರ ಬಗ್ಗೆ ಮಾತನಾಡುವ ನೈತಿಕತೆ ನಿಮಗಿಲ್ಲ. ತಾಲೂಕಿನಲ್ಲಿ ಅತಿ ಹೆಚ್ಚು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ವಿದ್ಯುತ್ ಸರಬರಾಜು ಉಪಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದು ಯಾರು? ರಮೇಶ್ ಕುಮಾರ್ ಅವರು ಬಿಜೆಪಿ ಸರ್ಕಾರ ಇದ್ದಾಗಲೂ ಸಹ ಅನುದಾನ ತಂದು ಕ್ಷೇತ್ರ ಅಭಿವೃದ್ಧಿಪಡಿಸಿದ್ದಾರೆ. ನೀವು ಅಭಿವೃದ್ಧಿ ಕೆಲಸಗಳನ್ನು ಮಾಡುವುದನ್ನು ಬಿಟ್ಟು ವಿನಾಕಾರಣ ಮಾಜಿ ಶಾಸಕರ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಮಂಜುನಾಥ್ ಅವರು ಪ್ರಶ್ನಿಸಿದರು. ಈಗ ಇರುವ RSS ರಮೇಶ್ ಕುಮಾರ್ ಬಗ್ಗೆ 4 ಆರೋಪಗಳು ಮಾಡಿದ್ದಾರೆ. ಮೊದಲನೇದಾಗಿ ಅಭಿವೃದ್ಧಿಗೆ ಅಡ್ಡಪಡಿಸ್ತಾ ಇದ್ದಾರೆ ಅಂತೇಳಿ. ಯಾರು ಅಭಿವೃದ್ಧಿಗೆ ಅಡ್ಡಪಡಿಸ್ತಾರೆ ಅಂತೇಳಿ ನಾನು ಕೂಲಂಕುಷವಾಗಿ ತಿಳಿಸ್ತೀನಿ. ಈಗ ಸಾಹೇಬರು, ನಾವು ಸಿದ್ದರಾಮಯ್ಯ ಇದ್ದಾಗ 2013ರಲ್ಲಿ 2,000 ಕೋಟಿ ತಂದಿದ್ದೀವಿ. ಆಮೇಲೆ 2018ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ, ಅದು ನಾವು ಏಕನಿಷ್ಠ ಸರ್ಕಾರ ಇದ್ದಾಗ 650 ಕೋಟಿ ತಂದಿದ್ವಿ. ಅದು ಅಭಿವೃದ್ಧಿ. ನೀವೇನು ತಂದಿಲ್ಲ ಹೇಳಬೇಕು. ಮತ್ತೆ ನೀವು ಅಭಿವೃದ್ಧಿ ಮಾಡಿ ಅಡ್ಡ ಬರ್ತಾ ಸಾಹೇಬರು ಒಂದು ತೋರಿಸಿದ್ದೀವಿ. ಯಾರು ಮಿನಿಸ್ಟರ್ ಹೇಳಿದ್ರೆ ಅವ್ರ ಹೆಸರು ಹೇಳಿ, ಯಾರು ಅಡ್ಡ ಬಂದಿರೋದು. ಆದರೆ ನೀವು ಅಡ್ಡ ಬಂದ ಎಲ್ಲ ಕರೆಕ್ಟಾಗಿ ಹೇಳ್ತೀನಿ. ನಮಗೆ ಕ್ಯಾನ್ಸರ್ ಹಾಸ್ಪಿಟಲ್ ಬಂದಾಗ ಅಲ್ಲಿ ಅಡ್ಡ ಹಾಕ್ಸ್ರಿ, ಇಲ್ಲಿ ನಮ್ಮ ಸೂಪರ್ ಸ್ಪೆಷಲ್ ಹಾಸ್ಪಿಟಲ್ ಬಂದಾಗ ಅದೇ 6 ನಿಮಿಷದ ರಾಣಸ್ವಾಮಿ ಕೈಯಲ್ಲಿ ಸ್ಟೇ ತೋರಿಸ್ತೀರಿ, ಅದು ನಿಂತೋಯ್ತು. ಮತ್ತೆ ಇಲ್ಲಿ ನಮ್ಮ ಒಂದೇ ಕಡೆ ರೈತರಿಗೆ ಬಂದಾಗ ಟೌನಿಗೆ ಬಂದರೆ ಎಲ್ಲ ಕಡೆ ಒಂದೇ ಕಡೆ ಅಧಿಕಾರಿ ಕಚೇರಿ ಸಿಗಬೇಕು ಮತ್ತು ಅಧಿಕಾರಿ ಸಿಗಬೇಕು ಅಂತೇಳಿ ಕೆರೆಯಲ್ಲಿ ಮಾಡಿದಾಗ 35 ಕೋಟಿ ಒಂದೇ ಕಡೆ ಬಿಲ್ಡಿಂಗ್ ಮಾಡಬೇಕು ಅಂದಾಗ ಅದು ಸುಮಾರು ಡೆವಲಪ್ ಕೆರೆ ಆಗಿಲ್ಲ ಅಂತ ಸ್ಟೇ ತಂದ್ರಿ. ಯಾರು ಅವ ಅಡ್ಡ ಬಂದಿರ್ತಾವೆ ಅರ್ಥ ಮಾಡ್ಕೋಬೇಕು. ಮತ್ತೆ ಟೌನ್ಗೆ 25 ಕೋಟಿ ತಂದುಬಿಟ್ಟಿರಿ ಅಂತ ಹೇಳ್ತಿರಲ್ಲ. ನಾವು 2018ರಲ್ಲಿ 15 ಕೋಟಿ ತಂದಿದ್ವಿ. ಅದನ್ನ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ರಿ. ಯಾರು ತಂದಿದ್ದು? ನಿಮ್ಮ ಕೋಸ್ಕರ ಹೋಗಿ ತಂದಿರೋದು. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ.
ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಎಲ್ಲಾ ರಂಗಗಳಲ್ಲೂ ವಿಫಲವಾಗಿದ್ದು ರೈತ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿದೆ ಎಂದು ಆರೋಪಿಸಿ ಬಿಜೆಪಿ ರೈತ ಮೋರ್ಚಾದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಶಿಡ್ಲಘಟ್ಟ ತಾಲೂಕಿನ ಪುರಾತನ ಹಾಗೂ ಐತಿಹಾಸಿಕ ಶ್ರೀ ಸೋಮೇಶ್ವರ ದೇವಾಲಯದಲ್ಲಿ ಕುಟುಂಬ ಪರಂಪರೆಯನ್ನು ಮುಂದುವರಿಸುತ್ತಾ ತಾಲೂಕಿನ ಮರದಹಳ್ಳಿಯ ಬೈರಣ್ಣನವರು, ಗಂಗಮ್ಮ, ಮುನಿಶಾಮಪ್ಪ ಅವರ ಕುಟುಂಬದವರಿಂದ ನಗರದ ಕೋಟೆ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ವಿಶೇಷ ಪೂಜಾ ಕಾರ್ಯವನ್ನು ನೆರವೇರಿಸಲಾಗಿತ್ತು. ಕುಟುಂಬದ ಸದಸ್ಯರಾದ ನಗರಸಭೆ ಮಾಜಿ ಸದಸ್ಯ ವಕೀಲ ಮುನಿರಾಜು ಅವರ ತಾಯಿ ಗಂಗಮ್ಮ, ಮುನಿಶಾಮಪ್ಪ ಸಹೋದರರು ಹಾಗೂ ಕುಟುಂಬ ಸದಸ್ಯರು ಕೋಟೆಯ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯ ಪೂಜೆ ಸಲ್ಲಿಸಿ ಕ್ಷೇತ್ರದ ಜನರಿಗೆ, ಅದರಲ್ಲೂ ವಿಶೇಷವಾಗಿ ರೈತರಿಗೆ ಸಕಾಲದಲ್ಲಿ ಮಳೆ ಬೆಳೆಗಳಾಗಲಿ ಸಮೃದ್ಧಿಯ ಜೀವನ ನಡೆಸುವಂತಾಗಿದೆ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. प्रचितिष्ठति ॐ सुमङ्गलेरिं वदं प्रिमां समेत पश्चात् ततोभाग्यमस्तो विपरि ॐ सुमङ्गलेरिं वदं प्रिमां समेत पश्चात् सौभाग्यमस्तो विपरीतः शतमानं
ಕೆಪಿಸಿಸಿ ಕಾನೂನು ಘಟಕದ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷ ವಕೀಲ ಮುನಿರಾಜು ಮಾತನಾಡಿ, ದೇವಾಲಯದ ಅಭಿವೃದ್ಧಿ ಟ್ರಸ್ಟ್ನ ಪ್ರಾಧಿಕಾರಗಳು ತಾಲೂಕಿನ ಐತಿಹಾಸಿಕ ಕೋಟೆಯ ಶ್ರೀ ಸೋಮೇಶ್ವರ ಸ್ವಾಮಿ ದೇವಾಲಯವನ್ನು ಸುಂದರವಾಗಿ ಪುನಶ್ಚೇತನಗೊಳಿಸಿದ್ದಾರೆ. ಅದೇ ರೀತಿ ದೇವರ ಸೇವೆ ಮಾಡಲು ಅವಕಾಶ ಲಭಿಸಿದ್ದು, ಈ ದೇವಸ್ಥಾನ ಮತ್ತಷ್ಟು ಅಭಿವೃದ್ಧಿ ಹೊಂದಲಿ, ಭಕ್ತಾದಿಗಳ ಇಷ್ಟಾರ್ಥವನ್ನು ಈಡೇರಿಸಲಿ ಎಂದು ಪ್ರಾರ್ಥಿಸಿದರು. ಎಲ್ರಿಗೂ ಶುಭ ಹಾರೈಸ್ತಾ ಈ ಒಂದು ಐತಿಹಾಸಿಕ ದೇವಸ್ಥಾನ ಸೋಮೇಶ್ವರ ದೇವಸ್ಥಾನ, ಇಲ್ಲಿ ಗಣಪತಿ ದೇವಸ್ಥಾನ, ಸೋಮೇಶ್ವರ ಸನ್ನಿಧಿ, ಆಮೇಲೆ ಪಾರ್ವತಿ ಸನ್ನಿಧಿ ಇದೆ. ಇದೊಂದು ನಮ್ಮ ಶಿಡ್ಲಘಟ್ಟದ ಐತಿಹಾಸಿಕ ದೇವಸ್ಥಾನ ಆಗಿದ್ದು, ಇಲ್ಲಿ ಪುರಾತನವಾದಂಥ ಕಾಲದಿಂದನೂ ಸಹ ನಮ್ಮ ತಂದೆ, ನಮ್ಮ ತಾತ, ಅವರಪ್ಪ ಕಾಲದಿಂದನೂ ಸಹ ಇದು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ದೇವಸ್ಥಾನಕ್ಕೆ ಒಂದು ಪುನರುತ್ಥಾನ ಮಾಡಿ ಈ ಒಂದು ಪದಾಧಿಕಾರಿಗಳು ಭಾಳ ಸ್ವಚ್ಛವಾಗಿ ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ದೇವಸ್ಥಾನ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿ ಹೊಂದಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಶಿಡ್ಲಘಟ್ಟದ ಜನತೆಗೆ ಮತ್ತು ಎಲ್ಲ ಜನತೆಗೂ ಸಹ ನಮ್ಮ ಒಂದು ಸೋಮೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಬಯಸ್ತಾ ಇದ್ದೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಚಂದ್ರು, ಭೈರಪ್ಪ, ಮುರಳಿ, ವೆಂಕಟೇಶ್, ರಾಮಕೃಷ್ಣ, ಶ್ರೀನಿವಾಸ್, ಅರ್ಚಕ ಸಾಯಿಶ್ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಕಾಂಗ್ರೆಸ್ ಸರ್ಕಾರಕ್ಕೆ भारतीय जनता पार्टी की भारतीय जनता पार्टी की ಶಿಡ್ಲಘಟ್ಟ ನಗರದ ಬಿಜೆಪಿಯ ಸೇವಾ ಸೌಧ ಕಚೇರಿಯಲ್ಲಿ ಬಿಜೆಪಿಯ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ, ಮಾಜಿ ಶಾಸಕ ಎಂ ರಾಜಣ್ಣ ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂತರ ಬಿಜೆಪಿಯ ಸೇವಾ ಸೌಧ ಕಚೇರಿಯ ಮೂಲಕ ಪ್ರಜಾಸೌಧ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತ ವಿರೋಧಿ ನೀತಿಯನ್ನ ಅನುಸರಿಸುತ್ತಿದೆ, ಈ ಸರ್ಕಾರ ರಾಜ್ಯದ ಜನರ ಪಾಲಿಗೆ ಶಾಪವಾಗಿದೆ ಎಂದು ದೂರಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರ ಗೌಡ ಎತ್ತಿನ ಗಾಡಿ ಏರಿದ್ರೆ ಇನ್ನು ರೈತ ಮೋರ್ಚಾದ ಕಾರ್ಯಕರ್ತರು ಕೈಯಲ್ಲಿ ನಾಟಿ ಕೋಳಿ ಹಿಡಿದು ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರದ ನೀತಿಗಳನ್ನು ಖಂಡಿಸಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಚಂದ್ರ ಗೌಡ ಮಾತನಾಡಿ, ರಾಜ್ಯದಲ್ಲಿ ರೈತರ ಮತ್ತು ಜನಸಾಮಾನ್ಯರ ಅನೇಕ ಸಮಸ್ಯೆಗಳು ಇದ್ದರೂ ಸಹ ಅದನ್ನ ಪರಿಹರಿಸುವ ಬದಲಿಗೆ ದಿನ ಬೆಳಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಡುವೆ ಕುರ್ಚಿಯ ಕಿತ್ತಾಟ ನಡೆಯುತ್ತಿದ್ದು, ಜನರ ವಿಶ್ವಾಸವನ್ನ ಈ ಸರ್ಕಾರ ಕಳೆದುಕೊಂಡಿದೆ, ರೈತ ವಿರೋಧಿ ಧೋರಣೆಯನ್ನ ಅನುಸರಿಸುತ್ತಿದೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ರೈತರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ನಂತರ ತಹಸೀಲ್ದಾರ್ ಗಗನ ಸಿಂಧು ಅವರ ಮೂಲಕ ಸರ್ಕಾರ ಮತ್ತು ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಯಿತು. ಏನು ಕೊಟ್ಟಿದ್ರು 5 ಗ್ಯಾರಂಟಿಗಳನ್ನು ಇಟ್ಕೊಂಡು ಇವತ್ತು ಅದ್ರ ಜೊತೆಗೆ ವಿಶೇಷವಾಗಿ ತಮ್ಮ ಕುರ್ಚಿಗೆ ಹೋರಾಟ ಮಾಡತಕ್ಕಂಥ ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು ನಾವು ಪ್ರತಿನಿತ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ. ಅದೊಂದು ದೊಂಬರಾಟ ಆಗಿದೆ. ಇವರು ಕ್ಷೇತ್ರದ ಅಥವಾ ರಾಜ್ಯದ ಆಡಳಿತ ಮತ್ತು ಅಭಿವೃದ್ಧಿ ಸಂಪೂರ್ಣವಾಗಿ ಕಡೆಗಣಿಸಿದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಬಿಜೆಪಿ ದೇಶದಲ್ಲಿ ನೆಲೆ ಇಲ್ದಂಗಾಗಿದೆ. ರೈತರಿಗೋಸ್ಕರ ಏನಾದರೂ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಕ್ಕಂಥದ್ದನ್ನ ಇವತ್ತು ಯಾವುದೇ ಸರ್ಕಾರ ಬಂದಾಗ, ಈ ನಮ್ಮ ಸರ್ಕಾರ ಬಂದಾಗ ಯಡಿಯೂರಪ್ಪನವರು 5 ಲಕ್ಷ ಕೊಡ್ತಾ ಇದ್ರು. ಇವತ್ತು 1 ಲಕ್ಷಕ್ಕೆ ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇಳಿಸಿದೆ. ಬೆಂಬಲ ಬೆಲೆಗಳು ಎಲ್ಲೂ ಘೋಷಣೆ ಮಾಡ್ತಾ ಇಲ್ಲ. ಇವತ್ತು ಇದರ ವಿರುದ್ಧ ರಾಜ್ಯದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜೇಂದ್ರ ಅವರು ಕರೆ ಕೊಟ್ಟಾದ್ಮೇಲೆ ಎಲ್ಲಾ ತಾಲೂಕುಗಳಲ್ಲಿ ಇವತ್ತು ಹೋರಾಟ ನಡೀತಾ ಇದೆ. ಸುಮಾರು 150 ತಾಲೂಕಲ್ಲಿ ಇವತ್ತು ಮುಗಿದಿದೆ. ಇವತ್ತು ಕೂಡ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಇಡೀ ಜಿಲ್ಲೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಶಿಡ್ಲಘಟ್ಟದಲ್ಲಿ ಕೂಡ ಇವತ್ತು ಮಾಡ್ತಾ ಇದ್ದೀವಿ. ಶನಿವಾರ ಚಿಂತಾಮಣಿ ನಡೀತಾ ಇದೆ. ಈಗಲಾದ್ರೂ ಅವರ ಸೀಟು ಕಿತ್ತಾಟ ಬಿಟ್ಟುಬಿಟ್ಟು ಬೇರೆ ಮುಗಿಸ್ಕೊಂಡು ಅವ್ರದ್ದೇನು ಮಾಡಿಕೊಂಡು ರೈತರ ಕೆಲಸ ಮಾಡಬೇಕು. ರೈತರು ಕಂಗಾಲಾಗಿದ್ದಾರೆ. ರೈತರು ಉಳಿಬೇಕು. ರೈತರು ಉಳಿದ್ರೆ ರಾಜ್ಯ ಉಳಿದು ದೇಶ ಉಳಿದು ಅಂತೇಳಿ ಈ ಒಂದು ಮನವಿಯನ್ನು ನಮ್ಮ ಎಲ್ಲಾ ಮುಖಂಡರು, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲಾ ನಮ್ಮ ಬಿಜೆಪಿಯ ದುಡ್ಡು ಕೊಡದೆ ಯಾರು ಕೆಲಸ ಮಾಡ್ತಲ್ಲ. ರೈತರದು ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಇಷ್ಟು ಅಂತ ಹೇಳಿ ನಿಗದಿ ಮಾಡಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಈಗ ಈ ಸರ್ಕಾರದಲ್ಲಿರೋ ಮಂತ್ರಿಗಳಿಗೆ, ಮಿನಿಸ್ಟರ್ಗಳಿಗೆಲ್ಲ ಸಂಬಂಧಪಟ್ಟವರಿಗೆ ದುಡ್ಡು ಕೊಟ್ಟು ಬಂದಿದೀವಪ್ಪ.
ಆ ದುಡ್ಡನ್ನ ಫಸ್ಟ್ ರಿಕವರಿ ಮಾಡ್ತೀವಿ, ಅದಾದ್ಮೇಲೆ ನಿಮ್ ಕೆಲಸ ಅನ್ನೋ ಮಟ್ಟಕ್ಕೆ ಈ ರೀತಿ ಕೆಲಸ ಮಾಡ್ತಾ ಇದಾರೆ. ಬೇಕಂತ ಹೇಳಿದ್ರೆ ಈ ಅನುಭವ ಪಡೆದಿರ್ತಕ್ಕಂಥವರು, ಈ ಕಷ್ಟಗಳು ಅನುಭವಿಸ್ತಾ ಇರ್ತಕ್ಕಂಥ ಸುಮಾರು ಜನ ರೈತರು ಮಾತನಾಡೋರು ಇದ್ದಾರೆ. ಎಲ್ರಿಗೂ ಅವಕಾಶ ಸಿಗಲ್ಲ. ಇವ್ರು ಹೇಳ್ತಾರೆ ಏನ್ ಕಷ್ಟ ಇದೆ ಅಂತ ಹೇಳ್ಬಿಡು. ತಾಲೂಕ್ ಆಫೀಸ್ಗೆ ಹೋದ್ರೆ ಯಾವ ರೀತಿ ತಹಸೀಲ್ದಾರ್ ನಡ್ಕತ್ತಾರೆ, ಆರ್ಐಗಳು ನಡ್ಕತ್ತಾರೆ, ಈ ರೀತಿಯಾದಂತಹ ಧೋರಣೆ ಇದ್ರೆ ಯಾವ ರೈತರದ್ದು ಎಲ್ಲೂ ಕೆಲಸ ಆಗ್ತಾ ಇಲ್ಲ. ಪ್ರತಿಭಟನೆಯಲ್ಲಿ ಶಿಡ್ಲಘಟ್ಟ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲ್ ಆನಂದಗೌಡ, ಮುಖಂಡರಾದ ಕನಕ ಪ್ರಸಾದ್, ಸುರೇಂದ್ರ ಗೌಡ, ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ ರಾಜಶೇಖರ್, ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಧು, ಸೂರ್ಯನಾರಾಯಣ ಇನ್ನಿತರರು ಉಪಸ್ಥಿತರಿದ್ದರು. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಪುರಾಣ ಪ್ರಸಿದ್ಧ ಶ್ರೀ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವ, ರಸ್ತೆಗಿಳಿದ ರಥದ ಚಕ್ರ ತಪ್ಪಿದ ಭಾರೀ ಅನಾಹುತ. ಅದ್ದೂರಿ ಶ್ರೀ ಮಳ್ಳೂರಾಂಬದೇವಿ ಬ್ರಹ್ಮರಥೋತ್ಸವ, ಗಮನ ಸೆಳೆದ ಸಾಂಸ್ಕೃತಿಕ ಕಲಾ ತಂಡಗಳು, ಹರಿದು ಬಂದ ಭಕ್ತಸಾಗರ. ಕಾಂಗ್ರೆಸ್ ಪಾಳಯದಲ್ಲಿ ಬಣಬಡಿದಾಟ, ಅಧಿಕಾರದಿಂದ ಕೆಳಗಿಳಿಸಲು ಸ್ವಪಕ್ಷದವರಿಂದಲೇ ಹುನ್ನಾರ, ರಾಜೀನಾಮೆ ಹೆಸರಲ್ಲಿ ಐಡ್ರಾಮಾ. ಅಭಿವೃದ್ಧಿಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಹಡ್ಡಿ ಆರೋಪ, ಶಾಸಕ ಜಿಕೆ ವೆಂಕಟ ಶಿವಾರೆಡ್ಡಿ ಹೇಳಿಕೆಗೆ ಕೆಂಡಾಮಂಡಲ, ಕೈ ಮುಖಂಡರ ಆಕ್ರೋಶ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.